ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ಲೈಕ್ ಸುಜಾ. ಇವತ್ತು ನಾನು ಮನೆಯಲ್ಲೇ ಟೊಮೆಟೊ ಕೆಚಪ್ಪನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ ಇಲ್ಲದೆ, ಪ್ರಿಸರ್ವೇಟಿವ್ ಇಲ್ಲದೆ, ಸಕ್ಕರೆ ಸಹ ಇಲ್ಲದೆ ಮನೆಯಲ್ಲೇ ಹೆಲ್ದಿಯಾಗಿ ಟೊಮೆಟೊ ಕೆಚಪ್ಪನ್ನು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿ ಇಂಗ್ರೀಡಿಯೆಂಟ್ಸ್ ಅಂತ ಬೀಟ್ರೂಟನ್ನು ಕಲರಿಗೋಸ್ಕರ ತೊಗೊಂಡಿದ್ದೇನೆ. ಇನ್ನು ಬ್ಯಾಡಿಗೆ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇನ್ನು ಈರುಳ್ಳಿಯನ್ನು ಸಹ ತಗೊಂಡಿದ್ದೇನೆ. ಈರುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಬೆಳ್ಳುಳ್ಳಿಯನ್ನು 4-5 ಎಸಳುಗಳು, ಸ್ವಲ್ಪ ಮಟ್ಟಿಗೆ ಸಣ್ಣ ಚೂರು ಶುಂಠಿಯನ್ನು, ದಾಲ್ಚಿನ್ನಿ ಚಕ್ಕೆಗಳನ್ನು 2-3 ಸಣ್ಣ ಸಣ್ಣ ಚಕ್ಕೆ ಮತ್ತು ಲವಂಗವನ್ನು 5-6. ಇವಿಷ್ಟು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಟೊಮೆಟೊ ಕೆಚಪ್ ಮಾಡುವ. ಮೊದಲು ಪಾತ್ರೆಯಲ್ಲಿ 4 ಟೊಮೆಟೊವನ್ನು ಹೆಚ್ಚಿ ಹಾಕಿಟ್ಕೊಂಡಿದ್ದೇನೆ. 4 ಟೊಮೆಟೊಗೆ 1 ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೇನೆ. ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ 1 ಬೈ 1 ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಹಾಕಿ ನೀರು ಹಾಕದೇನೆ ಮುಚ್ಚಿ 10 ನಿಮಿಷ ಬೇಯಿಸಬೇಕಾಗತ್ತೆ. ಉಪ್ಪು ಹಾಕಿದ ಮೇಲೆ ಟೊಮೆಟೊ ನೀರನ್ನು ಬಿಟ್ಕೊಡತ್ತಲ್ವ, ಸೊ ನೀರು ಹಾಕೋ ಅಗತ್ಯ ಇಲ್ಲ. ಈಗ 10 ನಿಮಿಷ ಬೇಯಿಸಿದ ಮೇಲೆ ನೋಡಿ ಕುದಿ ಬರ್ತಾ ಇದೆ. ಈಗ ಅದು ಬೆಂದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟನ್ನು ಮಾಡ್ಕೋಬೇಕು. ಈ ರೀತಿಯಲ್ಲಿ ಆ ಪೇಸ್ಟನ್ನು ಪುನಃ ಪಾತ್ರೆಗೆ ಹಾಕಿ ಫ್ಲೇಮನ್ನು ಲೋದಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಕುದಿಸ್ಬೇಕಾಗತ್ತೆ. ಅದರ ನಂತರ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ, ಹದ ಈ ರೀತಿಯಲ್ಲಿ ಬರಬೇಕು. ಹೊರಗಡೆ ಅಂಗಡಿಗಳಿಂದ ತಂದ ಟೊಮೆಟೊ ಕೆಚಪ್ ಎಷ್ಟಂದರೂ ಹಾಳಾಗಬಾರ್ದು ಅಂತ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಆರೋಗ್ಯಕ್ಕೆ ತುಂಬಾ ಹಾಳದು, ಒಳ್ಳೆಯದಲ್ಲ. ಹಾಗೆ ಮನೆಯಲ್ಲೇ ನಾವು ಈ ರೀತಿಯಲ್ಲಿ ಮಾಡಿಕೊಂಡು ತಿಂದರೆ ಹೆಲ್ತಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ಹಾಗೆ ಆರಾಮ್ಸೆ ಈಸಿಯಾಗಿ ಮಾಡ್ಕೋಬೋದು ನೋಡಿ, ಈಸಿ ಪ್ರೊಸೀಜರ್ ಇದು. ನಿಮಿಷ ಹೀಗೆ ಕುದಿ ಬಂದ ಮೇಲೆ ಲಿಂಬು ರಸವನ್ನು ಹಾಕಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಲಿಂಬು ರಸವನ್ನು ಹಾಕಿ. ಹೀಗೆ ಯಾಕೆ ಲಿಂಬು ರಸವನ್ನು ಸೌಟಿನ ಮೇಲೆ ಹಾಕ್ತಾ ಇದ್ದೇವೆ ಅಂದರೆ, ಲಿಂಬೆಹಣ್ಣಿನ ಬೀಜ ಏನಾದ್ರು ಬಿದ್ದುಬಿಟ್ರೆ ಕಹಿ ಬರುತ್ತಲ್ವ, ಅದಕ್ಕೋಸ್ಕರ ರಸವನ್ನು ಮಾತ್ರ ಹಾಕಬೇಕಲ್ವ. ಹೀಗೆ ಫೈನಲಿ ಲಿಂಬು ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ಅದರಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಗಾಳಿಸ್ಕೊಂಡು ಬಿಡಬೇಕು. ಈಗ ಫೈನಲಿ ನಮ್ಮ ಟೊಮೆಟೊ ಕೆಚಪ್ ನೋಡಿ ಪರ್ಫೆಕ್ಟಾಗಿ ರೆಡಿ ಆದಂಗೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಟೊಮೆಟೊ ಕೆಚಪ್ಪನ್ನು ಹೆಲ್ದಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೇನೆ. ನೀವು ಕೂಡ ಮನೆಯಲ್ಲಿ ಹೀಗೆ ಮಾಡ್ಕೊಂಡು ತಿನ್ನಿ ಮತ್ತು ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ರೆಸಿಪಿಯನ್ನು ತಪ್ಪದೇ ಶೇರ್ ಮಾಡಿ. ಇನ್ನಷ್ಟು ಇಂಥದ್ದೇ ಟೇಸ್ಟಿ ಮತ್ತು ಈಸಿ ರೆಸಿಪೀಸೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.